ಇಡೀ ದೇಶಾದ್ಯಂತ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತಹ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಅಪರಾಧಿಗಳಿಗೆ ತಕ್ಕ ಶಾಸ್ತಿಯಾಗಿದೆ. ಅಪರಾಧಿಗಳ ಮೇಲೆ ಕಿಂಚಿತ್ತೂ ಕನಿಕರವನ್ನ ತೋರದೆ ಕೋರ್ಟ್ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿ ಮಹತ್ವದ ಆದೇಶವನ್ನ ನೀಡಿದೆ. ನಾವು ಬಹಳ ಖುಷಿಯಾಗಿದ್ದೀವಿ ನಮ್ಗೆ ಗೆಲುವು ಸಿಕ್ಕಿದ್ದಕ್ಕೆ. ಯೋಗೇಶ್ ಗೌಡರ ಸಾವಿಗೆ ನ್ಯಾಯ ಸಿಗ್ತಾ ಇದೆ, ಆ ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೇನಲ್ಲ ಅನ್ನುವಂಥ ಹೆಮ್ಮೆ ನನಗಿದೆ. ಯೋಗೇಶ್ ಗೌಡ ಕೊಲೆ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. 17 ಅಪರಾಧಿಗಳಿಗೂ ಶಿಕ್ಷೆ ಪ್ರಮಾಣ ಪ್ರಕಟಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಯಾವ ಶಿಕ್ಷೆಯಾಗುತ್ತೆ ಅಂತ 2 ದಿನಗಳಿಂದ ಇಡೀ ರಾಜ್ಯವೇ ಕಾಯ್ತಾ ಇದ್ದ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಮಕ್ಕಳಿದ್ದಾರೆ, ಕುಟುಂಬವಿದೆ, ಕಡಿಮೆ ಶಿಕ್ಷೆ ಕೊಡಿ ಎಂದಿದ್ದ ಅಪರಾಧಿಗಳ ಮನವಿಗೆ ಕನಿಕರ ತೋರದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನೇ ವಿಧಿಸಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಈ ಮೂಲಕ ಕಳೆದ 10 ವರ್ಷಗಳ ಹೋರಾಟಕ್ಕೆ ಕೊನೆಗೂ ದೊಡ್ಡ ಜಯ ಸಿಕ್ಕಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ ಜೂನ್ 15, 2016ರಂದು ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಧಾರವಾಡದ ತಮ್ಮ ಜಿಮ್ನಲ್ಲಿದ್ದ ವೇಳೆ ಹಂತಕರು ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಈ ಕೇಸ್ನಲ್ಲಿ ತನಿಖೆ ನಡೆಸಿದ್ದ ಸಿಬಿಐ ವಿನಯ್ ಕುಲಕರ್ಣಿಯನ್ನ ಬಂಧಿಸಿತ್ತು. 6 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಏಪ್ರಿಲ್ 15ರಂದು ದೋಷಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. ಇವತ್ತಿಗೆ ಎಲ್ಲಾ 17 ಅಪರಾಧಿಗಳಿಗೂ ಶಿಕ್ಷೆ ಪ್ರಮಾಣದ ಆದೇಶವನ್ನ ಕಾಯ್ದಿರಿಸಿತ್ತು. ಈ ಹಿನ್ನೆಲೆ ಎಲ್ಲಾ ಅಪರಾಧಿಗಳನ್ನ ಪೊಲೀಸರು ಬೆಳಗ್ಗೆಯೇ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು. ಮಧ್ಯಾಹ್ನದ ಬಳಿಕ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿದ್ರು. ಐಪಿಸಿ ಸೆಕ್ಷನ್ 302, 120B, 201, 148, 149 ಸೆಕ್ಷನ್ನ ಅಡಿ ಶಿಕ್ಷೆ ಪ್ರಮಾಣ ಪ್ರಕಟಿಸಲಾಗಿದೆ. ಇದರಲ್ಲಿ 302 ಕೊಲೆ ಮತ್ತು 120B ಕೊಲೆಗೆ ಒಳಸಂಚು ಅಪರಾಧಕ್ಕೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಇನ್ನುಳಿದಂತೆ ಸಾಕ್ಷ್ಯನಾಶ ಅಪರಾಧಕ್ಕೆ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಉಳಿದ ಸೆಕ್ಷನ್ಗಳಿಗೆ ಕಡಿಮೆ ಶಿಕ್ಷೆ ನೀಡಲಾಗಿದೆ. ಇನ್ನು ತಲಾ 30,000 ರೂಪಾಯಿ ದಂಡ ಪಾವತಿಸಲು ಕೋರ್ಟ್ ನಿರ್ದೇಶನ ನೀಡಿದೆ. ಆದರೆ ಗರಿಷ್ಠ ಶಿಕ್ಷೆ ಜೀವಾವಧಿ ಇರುವ ಕಾರಣ ಜೀವಾವಧಿ ಶಿಕ್ಷೆ ಅನ್ವಯ ಆಗಲಿದೆ. ಪ್ರಕರಣದ ವೇಳೆ ತನಿಖಾಧಿಕಾರಿಯಾಗಿದ್ದ 19ನೇ ಅಪರಾಧಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಇನ್ನು A1 ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷ್ಯವನ್ನ ಕೋರ್ಟ್ ಖಚಿತಪಡಿಸಿದೆ. ಇನ್ನು ಕೊಲೆಯಾದ ಯೋಗೇಶ್ ಗೌಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಮತ್ತು ಗುರುನಾಥ್ ಗೌಡರಿಗೆ 16 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿದೆ. ಇನ್ನು A7 ಸಂತೋಷ್ ಮತ್ತು A15 ವಿನಯ್ ಕುಲಕರ್ಣಿಗೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಮನೆ ಊಟ, ಬಟ್ಟೆ ಪಡೆಯಲು ಅವಕಾಶ ನೀಡಿದೆ. ಬಹಳ ಒಂದು ಸ್ಟ್ರಾಂಗ್ ಫೈಟ್ ಕೊಟ್ಟು ಈ ಕೇಸನ್ನು ನಾವು ಗೆದ್ದಿದ್ದೀವಿ. ಅದಕ್ಕೆ ಮಾನ್ಯ ನ್ಯಾಯಾಧೀಶರು ಇವತ್ತು ಒಂದು ಜೀವಾವಧಿ ಶಿಕ್ಷೆ, ಡಬಲ್ ಜೀವಾವಧಿ ಶಿಕ್ಷೆ 302 ಹಾಗೆ ಕಾನ್ಸ್ಪಿರಸಿಗೆ ಡಬಲ್ ಜೀವಾವಧಿ ಶಿಕ್ಷೆ ಹಾಗೂ ಈ ಕುಟುಂಬಸ್ಥರ ಮಕ್ಕಳಿಗೆ ಹಾಗೂ ಅವರ ಅಣ್ಣ ತಮ್ಮ ಗುರುನಾಥ ಗೌಡರಿಗೆ 16 ಲಕ್ಷ ಕಂಪನ್ಸೇಷನ್ ಕೊಡಬೇಕು, ಪರಿಹಾರ ಕೊಡಬೇಕಂತ ಒಂದು ಉತ್ತಮವಾದ ಆರ್ಡರ್ ಮಾಡಿದ್ದಾರೆ. ಇದೀಗ ನಮ್ಮ ಎಲ್ಲ ಸಿಬಿಐ ಟೀಮಿಗೆ ಉತ್ತಮವಾದ ಒಂದು ಸಂತೋಷ ಆಗಿದೆ ಈ ತೀರ್ಪಿನಿಂದಾಗಿ. ಇದು ಸೊಸೈಟಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಜೀವಾವಧಿ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ಕುಟುಂಬಸ್ಥರ ಕಣ್ಣೀರು. ಇನ್ನು ಅಪರಾಧಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡ್ತಾ ಇದ್ದಂತೆ ಕೋರ್ಟ್ ಹಾಲ್ ಬಳಿಯೇ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ಚಿಕ್ಕ ಚಿಕ್ಕ ಮಕ್ಕಳನ್ನ ತಬ್ಬಿಕೊಂಡು ಅಪರಾಧಿಗಳು ಕಣ್ಣೀರು ಹಾಕಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ರು. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ತೀರ್ಪನ್ನ ಯೋಗೇಶ್ ಗೌಡ ಕುಟುಂಬಸ್ಥರು ಸ್ವಾಗತಿಸಿದ್ದಾರೆ. ಇನ್ನು ಯೋಗೇಶ್ ಗೌಡ ಸಾವಿಗೆ ನ್ಯಾಯಕ್ಕಾಗಿ ಹೋರಾಡಿದ ಹೋರಾಟಗಾರ ಬಸವರಾಜ್ ಕೊರವರ ಕೂಡ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ವಿನಯ್ ಕುಲಕರ್ಣಿ ಪರ ಬ್ಯಾಟ್ ಬೀಸಿದ್ದು ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ ಎಂದಿದ್ದಾರೆ. ಈ ಒಂದು ಹೋರಾಟ ಮಾಡಿ 10 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಇವತ್ತು ಕಾನೂನಿನ ಮೂಲಕ ಯೋಗೇಶ್ ಗೌಡರ ಕುಟುಂಬಕ್ಕೆ ಮತ್ತು ಯೋಗೇಶ್ ಗೌಡರ ಸಾವಿಗೆ ನ್ಯಾಯ ಸಿಗ್ತಾ ಇದೆ, ಆ ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೇನಲ್ಲ ಅನ್ನುವಂಥ ಹೆಮ್ಮೆ ನನಗಿದೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ಸಿಲುಕಿಸಿದ್ದಾರೆ. ಆದರೆ ನನಗಂತೂ ಅವರು ತಪ್ಪು ಮಾಡಿಲ್ಲ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ.
ಒಟ್ಟಾರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬಂತೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದು ಮತ್ತೆ ಸಾಬೀತಾಗಿದೆ. ಸದ್ಯ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಿರುವ ಕಾರಣ ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯಕ್ಕೂ ಪೆಟ್ಟು ಬಿದ್ದಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.